ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇಲ್ಲಿ ನೋಡ್ಬೋದು ನೀವು ಏನು ಮಾಡ್ತಾಯಿದ್ದಾರೆ ಅಂತೇಳಿ. ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದಾರೆ. ಇದು ಬಾಕ್ಸ್ ಬಂದುಬಿಟ್ಟು ನನ್ನ ಮಗಳದ್ದು. ಅವಳಿಗೆ ಅಂತ ಬಾಕ್ಸ್ ಮಾಡಿದ್ದೆ. ಹಾಗೆ ಯಾರಾದರೂ ಕೊಟ್ಟರೆ ಅದಕ್ಕೆ ಹಾಕ್ತಾಯಿದ್ಲು ಅವಳು. ಬರೀ ನೋಟ್ ಮಾತ್ರ ಹಾಕ್ತಾಯಿದ್ದಿದ್ದು, ಕಾಯಿನ್ ಹಾಕ್ತಾ ಇರಲಿಲ್ಲ. ಮತ್ತು ನಾನು ಹಾಕ್ತಾಯಿದ್ದೆ. ಒಂದೊಂದ್ಸಲ ಅವಳ ಹತ್ರ ಹಾಕ್ಕೊಂಡು ಕೊಡ್ತಾಯಿದ್ದೆ, ಹಾಕ್ತಾಯಿದ್ದೆ. ಆಗ ತುಂಬ ಇಂಟ್ರೆಸ್ಟಿಂದ ಮಕ್ಕಳು ಹಾಕ್ತಾರೆ ಹಾಗೆ ನಾವು ಹೇಳಿದರೆ. ಮತ್ತು ಕಾಯಿನು ಇದಕ್ಕೆ ಹಾಕಬಾರ್ದು, ಅಂದರೆ ತುಂಬ ಟೈಮ್ ಇಟ್ಟರೆ ಕಾಯಿನು ಹಾಕಿ ಅದು ಮಿಕ್ಸ್ ಆಗುತ್ತೆ ಕಾಯಿನು ಜೊತೆ ನೋಟು. ಆವಾಗ ನೋಟೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನೋಟ್ ಮಾತ್ರ ಹಾಕೊಂತ ಹೇಳ್ತಾಯಿದ್ದೆ. ಕಾಯಿನ್ಸ್ ಬೇರೆ ಡಬ್ಬಿಗೆ ಹಾಕ್ತಾಯಿದ್ಲು. ತುಂಬ ಫುಲ್ಲಾಗಿರಲಿಲ್ಲ ಅದು, ಇನ್ನೂ ಸ್ವಲ್ಪ ಹಾಕ್ಬೋದಿತ್ತು. ಅವಳು ತೆಗಿಯೋ ಅಂತ ಮುಂಚೆನೇ ಹೇಳ್ತಾಯಿದ್ಲು. ನಾನು ಫುಲ್ಲಾಗಲಿ ಅಂತ ನಾನು ಬಿಟ್ಟಿದ್ದೆ. ಮತ್ತು ಓಪನ್ ಮಾಡುವ ಅಂಥೇಳಿ ತೆಗೆದೆ. ನೋಡ್ಬೋದು ಅದರಲ್ಲಿ ಜಾಸ್ತಿ ಇರೋದು 20 ರೂಪೀಸ್ ಇದೆ. ನಾನು ಒಂದು 5000 ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಅದರಲ್ಲಿ ಇರಲಿಲ್ಲ 5000. ಅದರಲ್ಲಿ ಟೋಟಲಾಗಿ 3800 ರೂಪಾಯಿ ಇತ್ತು. 5000ಗೆ 1000 ಸ್ವಲ್ಪ ಕಮ್ಮಿ ಅಷ್ಟೇ. ಫುಲ್ ಹಾಕಿದರೆ ಆಗ್ಬೋದಿತ್ತು, 5000 ಮೇಲೇ ಆಗ್ತಿತ್ತು. ನೋಡ್ಬೋದು ಲೆಕ್ಕ ಮಾಡ್ತಾ ಇದ್ದಾರೆ. ಅವಳು ನನ್ನ ಮಗಳು 20 ರೂಪೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಹೀಗೆ ಮಕ್ಕಳಿಗೆ ನಾವು ಡಬ್ಬಿ ಮಾಡಿ ಕೊಟ್ಟರೆ ಅವರು ಅದನ್ನು ವೇಸ್ಟ್ ಮಾಡಲ್ಲ. ತುಂಬ ಇಂಟ್ರೆಸ್ಟಿಂದ ಅವರು ಹಾಕ್ತಾರೆ, ಫುಲ್ ಆಗಲಿ ಬೇಗ ಅಂತೇಳಿ. ಹಾಗೆ ಮಾಡಿಕೊಡ್ಬೇಕು. ಮುಂಚೆ ಕಾಯಿನ್ ಮಾತ್ರ ಮಾಡಿದ್ಲು. ಅದರಲ್ಲಿ ಆಗಿತ್ತು ಒಂದು 2000 ಮೇಲೇ ಆಗಿತ್ತು. ಇದಕ್ಕೆ ಕಾಯಿನ್ ಹಾಕ್ಬೇಡ, ಬರೀ ನೋಟೇ ಹಾಕು ಅಂತ ಹೇಳಿದ್ದೆ. ಹಾಗಾಗಿ ಬರೀ ಇದು ನೋಟ್ ಮಾತ್ರ. ನೋಡ್ಬೋದು ಇಲ್ಲಿ ಫೋಟೋಕ್ಕೋಸ್ಕರ ಹೀಗೆ ಸೆಟ್ ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.